ನಮಸ್ಕಾರ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ನಾನು ಅನುಪಮಾ. ಇಂದಿನ ನಮ್ಮ ಆರೋಗ್ಯ ಸಲಹೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮುಖದ ಸೌಂದರ್ಯದಲ್ಲಿ ತುಟಿಗಳು ಬಹಳ ಮುಖ್ಯ. ಆದರೆ ಬಹಳಷ್ಟು ಜನರಿಗೆ ಒಂದು ದೂರು ಇರುತ್ತದೆ. ಎಷ್ಟೇ ಲಿಪ್ ಬಾಮ್ ಹಚ್ಚಿದರೂ ತುಟಿಗಳು ಪದೇ ಪದೇ ಒಣಗುತ್ತವೆ, ಸಿಪ್ಪೆ ಏಳುತ್ತವೆ ಅಥವಾ ಬಿರುಕು ಬಿಡುತ್ತವೆ ಎಂದು. ಇದಕ್ಕೆ ಕೇವಲ ಹವಾಮಾನ ಕಾರಣವಲ್ಲ, ನಿಮ್ಮ ದೇಹದ ಒಳಗಿನ ಕೆಲವು ಬದಲಾವಣೆಗಳು ಕಾರಣವಾಗಿರಬಹುದು. ಇಂದಿನ ವಿಡಿಯೋದಲ್ಲಿ ನಾವು ತುಟಿಗಳು ಒಣಗಲು ಇರುವ ಕಾರಣಗಳು ಮತ್ತು ಅದನ್ನು ಹೇಗೆ ಸರಿಪಡಿಸಬಹುದು ಎಂಬುದನ್ನು ತಿಳಿದುಕೊಳ್ಳೋಣ. ಚರ್ಮದ ಇತರ ಭಾಗಗಳು ತಾವಾಗಿಯೇ ಎಣ್ಣೆಯನ್ನು ಉತ್ಪತ್ತಿ ಮಾಡಿ ತೇವಾಂಶವನ್ನು ಕಾಪಾಡಿಕೊಳ್ಳುತ್ತವೆ. ಆದರೆ ತುಟಿಗಳಿಗೆ ಆ ಶಕ್ತಿ ಇಲ್ಲ. ಆದ್ದರಿಂದ ಇವು ಹೊರಗಿನ ಗಾಳಿ, ಬಿಸಿಲು ಮತ್ತು ತೇವಾಂಶದ ಕೊರತೆಗೆ ತಕ್ಷಣವೇ ಸ್ಪಂದಿಸುತ್ತವೆ. ತುಟಿಗಳು ಒಣಗಲು ಕೇವಲ ಚಳಿಗಾಲ ಮಾತ್ರವಲ್ಲ, ಇನ್ನೂ ಹಲವು ಕಾರಣಗಳಿರುತ್ತವೆ. ಮುಖ್ಯವಾಗಿ ವಿಟಮಿನ್ B2, B12, ಕಬ್ಬಿಣಾಂಶ ಕೊರತೆಯಿಂದ ತುಟಿಗಳು ಸದಾ ಒಣಗುತ್ತವೆ ಮತ್ತು ತುಟಿಯ ಮೂಲೆಗಳಲ್ಲಿ ಬಿರುಕು ಕಾಣಿಸಿಕೊಳ್ಳುತ್ತದೆ. ತುಟಿ ಒಣಗಿದಾಗ ನಾಲಿಗೆಯಿಂದ ಒದ್ದೆ ಮಾಡುವ ಅಭ್ಯಾಸ ನಮಗೆ ಇರುತ್ತದೆ. ಆದರೆ ಲಾಲಾರಸದಲ್ಲಿರುವ ಕಿಣ್ವಗಳು ತುಟಿಯ ಮೇಲಿರುವ ನೈಸರ್ಗಿಕ ತೇವಾಂಶವನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತದೆ. ಇದು ಒಣ ತುಟಿಯನ್ನು ಮತ್ತಷ್ಟು ಹದಗೆಡಿಸುತ್ತದೆ. ಕೆಲವು ಹೈ BP ಔಷಧಿಗಳು, ಆಂಟಿಬಯೋಟಿಕ್ಸ್ ಅಥವಾ ಸೌಂದರ್ಯವರ್ಧಕಗಳಲ್ಲಿರುವ ರಾಸಾಯನಿಕಗಳು ತುಟಿಗಳಿಗೆ ಅಲರ್ಜಿ ಉಂಟು ಮಾಡಬಹುದು. ಧೂಮಪಾನ ಮತ್ತು ಮದ್ಯಪಾನ ಇವು ದೇಹವನ್ನು ಒಳಗಿನಿಂದ ನಿರ್ಜಲೀಕರಣಗೊಳಿಸಿ ತುಟಿಗಳು ಕಪ್ಪಾಗಲು ಮತ್ತು ಒಣಗಲು ಕಾರಣವಾಗುತ್ತವೆ. ಜೇನುತುಪ್ಪವು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಹೊಂದಿದ್ದರೆ ಹಾಲಿನ ಕೆನೆಯು ತೇವಾಂಶ ನೀಡುತ್ತದೆ. ಇವೆರಡನ್ನು ಮಿಶ್ರಣ ಮಾಡಿ ಹಚ್ಚಿ. ಬಾದಾಮಿ ಎಣ್ಣೆಯಲ್ಲಿ ವಿಟಮಿನ್ E ಸಮೃದ್ಧವಾಗಿದ್ದು ರಾತ್ರಿ ಮಲಗುವ ಮುನ್ನ ಹಚ್ಚುವುದರಿಂದ ತುಟಿಗಳು ಮೃದುವಾಗುತ್ತವೆ. ದಿನಕ್ಕೆ ಕನಿಷ್ಠ 3 ರಿಂದ 4 ಲೀಟರ್ ನೀರು ಕುಡಿಯುವುದು, ಆಹಾರದಲ್ಲಿ ಮೊಟ್ಟೆ, ಹಾಲು, ಬಾದಾಮಿ ಮತ್ತು ಹಸಿರು ತರಕಾರಿಗಳನ್ನು ಹೆಚ್ಚಾಗಿ ಬಳಸುವುದರಿಂದ ತುಟಿ ಒಣಗುವುದನ್ನು ತಡೆಯಬಹುದು. ಇದೇ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ.